ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು 4:15 ಆಗೈತೆ. 4 ಗಂಟೆ ಆಗೈತೆ. ಇವಾಗ ಆಡ್ಮೇಸೋಣ ಅಂತ ಬಂದಿದೆ. ಬೆಳಗ್ಗೆಯಿಂದ ಅಣ್ಣ ಮೇಯ್ಸೋದಕ್ಕೆ ಬಿಟ್ಟಿರಲಿಲ್ಲ ನೋಡಿ, ಅಲ್ಲಿ ಮೇಯ್ತಾ ಇದ್ದಾವೆ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಏನು ಅಂತ ಅಂದರೆ, ಈಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಕಸವನ್ನು ಗುಡಿಸ್ಬೇಕು ಮತ್ತು ಹಸುಗಳು ಇಟ್ಕೊಂಬರ್ಬೇಕು. ನೀರಿಲ್ಲ ಮನೆಗೆ, ನೀರೆಲ್ಲ ಹಿಡಿದು ಹಾಡಿಟ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇವತ್ತು ಬೆಳಗಿನ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್. ಏನು ಅಂತ ಅಂದರೆ, ಬೆಳಗ್ಗೆ ಹೊತ್ತು ಇವತ್ತು ಆಡು ಮೇಯ್ಸೋದಕ್ಕೆ ಬಿಟ್ಟಿಲ್ಲ. ಯಾಕೆ ಅಂತ ಅಂದರೆ, ಆಡು ಮೇಯ್ಸೋಣ ಅಂತ ಬಿಸಿಲು ತುಂಬಾ ಬಿಸಿಲು ಹೊಡಿತಾ ಇರ್ತದೆ ಬೆಳಗ್ಗೆ ಹೊತ್ತು. ಆ ಬಿಸಿಲಿಗೆ ಬಂದರೆ ನನಗೆ ಯಾಕೋ ತಲೆನೋವು ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಬೆಳಗ್ಗೆ ಆಡು ಮೇಯ್ಸೋಕ್ಕೆ ಅಂತ ಬಿಟ್ಟಿರಲಿಲ್ಲ. ಇವಾಗ ಗುಡುಕ್ತಾ ಇದೆ, 4 ಗಂಟೆ ನೆರಳಿತ್ತು, ಅದಕ್ಕೋಸ್ಕರ ಇವಾಗ ಇಟ್ಕೊಂಬಂದೆ. ಏನೊಂದು ಗಿಡ ಇಟ್ಕೊಂಡಿದ್ದಾವೆ, ಇದನ್ನು ಒಂದು ವಿಡಿಯೋ ಮಾಡಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಏನು ಅಂತ ಅಂದರೆ, ತಲೆ ಕೂದಲು ಬೆಳೆಯೋ ಗಿಡ ಅಂತೀವಿ ನಾವು ಸಣ್ಣ ಮಕ್ಕಳೆಲ್ಲ. ನಮ್ಮ ಅಮ್ಮರೆಲ್ಲ ತೊಗೊಂಬಂದು ಈ ಥರ ಜುಟ್ಟಿಗೆ ಎಣ್ಬಿಟ್ಟು ಜುಟ್ಟಿಗೆ ಜುಟ್ಟಿನ ಜೊತೆ ಇದನ್ನು ಎಣ್ಬಿಟ್ಟು ಬಿಡೋರು. ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಏನು ಮಾಡೋರು ಅಂತ ಅಂದರೆ, ಇದನ್ನು ಹರಿದ್ಬಿಟ್ಟು ಮೆಹಂದಿ ಜೊತೆ ಇದನ್ನು ತಲೆಗೆ ಎಲ್ಲ ಹಚ್ಚಿ ಆಮೇಲೆ ಸ್ನಾನ ಮಾಡಿಸೋರು. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಕೂದಲು ಸಹ ಶೈನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಮತ್ತು ದಟ್ಟವಾಗಿ ಬೆಳೆಯುತ್ತೆ. ಕೂದಲು ಉದ್ರಲ್ಲ. ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ. ನೋಡಿ, ಈ ಗಿಡ ಈ ರೀತಿ ಇರುತ್ತೆ. ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಇಷ್ಟ ಆದರೆ ನೋಡಿ. ಅಂದರೆ ನಮ್ಮ ಹಳ್ಳಿ ಕಡೆ ಸಿಗುತ್ತೆ, ಟೌನ್ ಕಡೆ ಅಷ್ಟು ಇದು ಸಿಗಲ್ಲ. ನೋಡಿ, ಈ ಥರ ಇದೆ ಎಲೆ. ಇದನ್ನು ತಲೆ ಬೆಳೆಯೋ ಗಿಡ ಅಂತಲೇ ಕರಿತೀವಿ ನಾವು, ಬೇರೆ ಏನು ಹೆಸರಿಟ್ಟಿಲ್ಲ. ತಲೆ ಬೆಳೆಯೋ ಗಿಡ ಅಂತಲೇ ನಾವು ಸಣ್ಣದ್ರಿಂದಲೂ ಅಷ್ಟೇ ತಲೆ ಬೆಳೆಯೋ ಗಿಡ ಅಂತಲೇ ಕರಿತೀವಿ. ನೋಡಿ, ಹಿಂಗಿದೆ. ನಾನು ತುಂಬ ನೋಡ್ತಾ ಇರ್ತೀನಿ. ನಮ್ಮ ಕಡೆ ಹಳ್ಳಿ ಸೈಡ್ ಅಂತೂ ತುಂಬಾ ಆಯುರ್ವೇದಿಕ್ ಗಿಡಗಳು, ಅಂದರೆ ಅದೇನೋ ಫಸ್ಟ್ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದು ಅಂತ ಅಂದ್ಬಿಟ್ಟು ಫಸ್ಟೇ ಅಂತಾರಲ್ಲ, ತುಂಬ ಬೇಜಾನ್ ಗಿಡಗಳಿರ್ತವೆ. ಅದರಲ್ಲೆಲ್ಲ ಒಂದೊಂದು ಆಯುರ್ವೇದಿಕ್ ಗುಣಗಳಿರ್ತವೆ. ನನಗೆ ತಿಳಿದಿರೋವಷ್ಟು ನಾನು ನನ್ನ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಗಿಡದ್ರ ಬಗ್ಗೆ ಗೊತ್ತಿದ್ದರೆ ಅದನ್ನು ಮಾಹಿತಿ ತಿಳಿಸ್ತಾ ಇರ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡ್ತಾ ಇರಿ. ನೋಡಿ, ಇದ್ರ ಬಗ್ಗೆ ನಾನು ಕೆಲವೊಂದು ಗಿಡದ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ನೀಡಿದ್ದೀನಿ. ನೋಡಿ, ಇದನ್ನು ಈಗ ನಾನು ಆಡು ಮೇಯಿಸ್ತಾ ಇದ್ದೆ, ಸಿಕ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಇದನ್ನು ಬೇಕಾದ್ರೆ ತಗೊಂಡೋಗ್ಬಿಟ್ಟು ಹರಿದ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಹೋದಾಗ ಇವಾಗ ಹಾಕೊಳಕ್ಕಾಗಲ್ಲ, 4 ಗಂಟೆ ಟೈಮು. ನಾಳೆ ಸ್ನಾನ ಮಾಡ್ಬೇಕಾದ್ರೆ ಇದನ್ನು ಹಚ್ಕೊಂಡ್ಬಿಟ್ಟು ತಲೆ ಕೂದಲಿಗೆ ಹಾಕೊಂಬಿಟ್ಟು ಚೆನ್ನಾಗಿ ಒಣಗಿಸಿ ಸ್ನಾನ ಮಾಡಿದರೆ ನಿಜವಾಗ್ಲೂ ಕೂದಲು ಫುಲ್ಲು ಶೈನಿಂಗ್ ಬರುತ್ತೆ. ಫ್ರೆಂಡ್ಸ್, ಮತ್ತೆ ಆಡು ಮೇಯಿಸ್ಕೊಂಡು ಹೋಗಿ ಮತ್ತೆ ಸಿಗ್ತೀನಿ. ಅಡುಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ. ಬೆಳಗ್ಗೆ ಬೆಳಗ್ಗೆ ದೋಸೆ ಮತ್ತು ಯಜಮಾನ್ರಿಗೆ ಮಧ್ಯಾಹ್ನ ಚಿತ್ರಾನ್ನ ಗೊಜ್ಜಿತ್ತು ಅಂತ ಅಂದ್ಬಿಟ್ಟು ಚಿತ್ರಾನ್ನ ತೊಗೊಂಡೋದ್ರು. ಈಗ ಸಾಂಬಾರು ಏನಾದ್ರು ಮಾಡಬೇಕು. ಏನು ಸಾಂಬಾರು ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಮೇಯ್ತಾ ಇದೆ. ನೋಡಿ, ಬೆಳಗ್ಗೆನೂ ಬಿಟ್ಟಿಲ್ಲ ಮೇಯೋದಕ್ಕೆ. ಇವು ಹೊಟ್ಟೆ ಹಸಿವೆ ಚೆನ್ನಾಗಿ ಮೇಯ್ತವೆ. ಹೊಟ್ಟೆ ಹಸಿಲಿಲ್ಲ ಅಂದರೆ ಸುಮ್ಮನೆ ಓಡಾಡ್ತಿರ್ತವೆ, ನನ್ನೂ ಓಡಾಡಿಸ್ತಿರ್ತವೆ. ಅದಕ್ಕೆ ನಾನು ಇವತ್ತು ಸುಮ್ಮನೆ ಇವುಗಳಿಂದ ಓಡಾಡಿ ನಾನು ತಲೆನೋವು ಬರ್ಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಿರಲಿಲ್ಲ. ಅದಕ್ಕೆ ಇವಾಗ ಇಟ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ನೋಡಿ, ಆವಾಗಲೇ ನೆರಳಿತ್ತು, ನಾನು ಟವಲ್ ತೊಗೊಂಬರಲಿಲ್ಲ. ನೆರಳಿದೆ ಅಂತ ಅಂದ್ಬಿಟ್ಟು ಬಿಸಿಲು ಹತ್ತುತ್ತಾ ಇದೆ. ಈ ಬಿಸಿಲಿಗೆ ಕಂಡುಬಿಟ್ರೆ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ, ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟು ಅರ್ಧಲೆನೋವು, ಒಂದು ಕಡೆ ಸೈಡ್ ತಲೆನೋಯ್ತಾ ಇರುತ್ತೆ ಈ ಬಿಸಿಲಿಗೆ ಕಂಡುಬಿಟ್ರೆ. ಮತ್ತು ಈಗ ಆಡು ಮೇಯಿಸ್ಕೊಂಡು ಹೋಗಿ ಮತ್ತೆ ನಾನು ಸಿಗ್ತೀನಿ. ಮುಸ್ಕಿಸ್ಕೊಂಡ್ಬಿಟ್ಟೆ ಕಣ, ಸುಮ್ಮನೆ ಕಟ್ಲಿಕ್ಕೆ ಕಣ. ನನ್ನ ಕಾಲು ಸುತ್ತಾಕಪ್ಪ. ಕಣಪ್ಪ, ನೀವು ಬರೋದೇ ಕಾಯ್ತಿದ್ದೀನಿ. ಬೆಳಗ್ಗೆ ಕೆಟ್ಟಾಕೋರು ನೀವು ಬಂದಾಗಲೇ ನಾ ಬಿಡೋಣ ಅನ್ಕೊತೀನಿ. ನುಸ್ಬಿಟ್ಟು ಆಚೆ ಹೋಗ್ಬಿಟ್ರೆ ಆಮೇಲೆ ಏನಾರು ಒದ್ಕಿಸ್ಕೊಂಡು ಹೋದ್ರೆ ನುಸ್ಬಿಟ್ಟು ಬೇರೆ ಹೋಯ್ತಾನಲ್ಲ ಆಚೆಗೆ.
ಇದಾ ಫ್ರೆಂಡ್ಸ್, ಹಾಗೆ ಇವತ್ತು ನೈಟ್ ಊಟಕ್ಕೆ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಯಜಮಾನ್ರು ಚಿಕನ್ ತೊಗೊಂಬಂದಿದ್ರು, ಕಬಾಬಿಗೆ ಆಲ್ರೆಡಿ ಕಲಿಸ್ಬಿಟ್ಟಿಟ್ಟೆ. ಇವಾಗ ಬಿರಿಯಾನಿಗೂ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಇವಾಗ ಚಕ್ಕೆ ಲವಂಗ ಎಲ್ಲ ಸ್ಪೈಸಸ್ ಐಟಮ್ಸ್ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಯಜಮಾನ್ರು ಫ್ರೈ ಮಾಡು ಸಾಕು, ಬಿರಿಯಾನಿ ಬೇಡ, ರೈಸ್ ಮಾಡಿಬಿಟ್ಟು ಫ್ರೈ ಮಾಡು ಅಂತ ಅಂದರು. ನಾನು ಇಲ್ಲ, ನಾನು ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ನಾನಂತೂ ಅಕ್ಕಿಗೆ ನೀರನ್ನ ಅಳತೆ ಮಾಡಿ ಹುಯ್ಯೋದು. ನಾವು ಅಕ್ಕಿ ಎಷ್ಟು ತಗೊಳ್ತೀವಿ ಅದ್ರ 2ರಷ್ಟು ನೀರನ್ನ ತೊಗೊಂಡ್ಬಿಟ್ಟು ಅಳತೆ ಮಾಡಿ ಹಾಕ್ತೀನಿ. ಇವಾಗ ಬಿರಿಯಾನಿ ಆಲ್ಮೋಸ್ಟು ರೆಡಿ ಆಗ್ತಾಯಿದೆ, ರೈಸು ಸಹ ಹಾಕ್ತಾಯಿದ್ದೀನಿ. ಈ ಕಡೆ ಕಬಾಬ್ ಮಾಡೋದಕ್ಕೆ ಎಣ್ಣೆನ ಇಟ್ಟಿದ್ದೆ, ನಾನು ಫಸ್ಟೇ ಕಲಸಿಟ್ಟಿದ್ದೆ. ಈ ಕಡೆ ಕಬಾಬ್ನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೆನ್ನೆ ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯಜಮಾನ್ರು ಎದ್ದು ತೆಂಗಿನ ಸಸಿಗೆ ನೀರನ್ನ ಬಿಡ್ತಾ ಇದ್ರು. ಫ್ರೆಂಡ್ಸ್, ಹಾಗೇನೆ ಮನೇಲಿ ಸ್ವಲ್ಪ ಹೆಸರು ತೊಳ್ಳಿತ್ತು, ಅದನ್ನೇ ಇವಾಗ ಬಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಡಿಯೋಕ್ಕೆ ಅಂತ ಹಾಕಿದ್ದೆ. ಬೆಳಗ್ಗೆನೇ ನಾನು ಬಿಸಿಲಿಗೆ ಹಾಕಿದ್ದೆ, ಇವಾಗ ಬಡಿತಾ ಇದೆ. ಇದು ನಾನು ಹೆಸರು ಕಾಳು ಬಿಸಿದ ವಿಡಿಯೋ ಮಾಡಿದ್ದೆ. ಇದು ಅವಾಗಲಿಂದ ಹಾಗೇನೆ ಇಟ್ಟಿದ್ದೆ. ಇವಾಗ ಮನೇಲಿ ಕಾಳು ಖಾಲಿಯಾಗಿರೋದ್ರಿಂದ ಇವತ್ತು ಬಡಿಯೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಹಸು ಸ್ವಲ್ಪ ಯಾಕೋ ಸಂಜೆ ಬೆದ್ರದಂಗೆ ಆಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ದೃಷ್ಟಿನ ತೆಗಿತಾ ಇದೆ. ಹಂಚಿ ಬರಲು ಇರುತ್ತಲ್ಲ, ಅದನ್ನು ತೊಗೊಂಡು ನಿವಳಿಸ್ಬಿಟ್ಟು ಅದನ್ನು ಬೆಂಕಿ ಹಚ್ಚಿ, ಅಂದರೆ ನಾವು ಅವಾಗೆಲ್ಲ ನಮ್ಮ ಅಮ್ಮರೆಲ್ಲ ಮಾಡಿದ್ದು ನೋಡಿದ್ವಲ್ಲ, ಹಾಗಾಗಿ ಅದೇ ರೀತಿ ಮಾಡ್ತಾ ಇದೆ. ಟೈಮ್ ಬಂದು ಆಲ್ರೆಡಿ ನೈಟು 9:30 ಆಗಿತ್ತು. ಫ್ರೆಂಡ್ಸ್, ಹಾಗೆಯೇ ನಾವು ಹೊರಟಿದ್ದು ನಮ್ಮ ಅಮ್ಮನ ತಂಗಿ ತೀರೋಗಿದ್ರು, ಅವ್ರದ್ದು ತಿಥಿ ಇತ್ತು, ತಿಥಿ ಕಾರ್ಯ, ಅಲ್ಲಿಗೆ ಹೊರಟಿದ್ದು. ಇವಾಗ ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ 6:30 ಇವತ್ತು ಫುಲ್ಲು ಕತ್ಲಾಗಿದೆ. ಒಂದೊಂದು ಟೈಮು 7 ಗಂಟೆ ಆದರೂ ಇನ್ನೂ ಬೆಳಕಿರುತ್ತೆ. ಇವತ್ತು 6:30ಗೆ ಫುಲ್ಲು ಕತ್ಲೆ ಆಗೈತೆ. ನಾನು 6:15 ಹಾಡು ಇಟ್ಕೊಂಬಂದು ಕಟ್ಟಿ ಹಸು ಇಟ್ಕೊಂಬರೋಣ ಅಂತ ಹೋದೆ. ಫುಲ್ಲು ಕತ್ಲೆನೇ ಆಗೋಗ್ಬಿಡ್ತು. ಈಗ ಹಸು ಇಟ್ಕೊಂಬಂದು ಕಟ್ಟಾಕಿ ಅವಕ್ಕೆ ತಿಂಡಿ ತಿನ್ನಿಸ್ದೆ. ನೋಡಿ, ಫುಲ್ ಕತ್ಲೆ ಆಗ್ಬಿಡ್ತು. ಹಸು ಇಟ್ಕೊಂಬರ್ಬೇಕಾದ್ರೆ ಭಯ ಅಂತ ಅನ್ನಿಸ್ತಾ ಇತ್ತು. ಈ ಕಡೆ ಬಂದು ನೀರೊಲಿಗೆ ಕಚ್ಚಾಕಿದ್ದೀನಿ, ನೀರು ಕಾಯೋದಕ್ಕೆ. ಇವತ್ತು ಕೆಲಸಗಳೇ ಬೇಗ ಆಗಲಿಲ್ಲ. ನಾಡಿವತ್ತು ಎಷ್ಟು 5 ಗಂಟೆಗೆ ಇಟ್ಕೊಂಡು ಹೋಗಿದ್ದಕ್ಕೆ
ಶಾಲೆಗೆ ಇಟ್ಕೊಂಬಂದ್ಬಿಟ್ಟೆ. ಫುಲ್ಲು ಕತ್ಲೆ ಆಯಿತು. ಇವಾಗ ಮಖ ತೊಳೆದಿಲ್ಲ, ಕೈಕಾಲು ತೊಳ್ಕೊಂಡು ಮಾತ್ರ ಒಳಗೆ ಬಂದೆ, ಮಖ ತೊಳೆದಿಲ್ಲ. ಹೆಂಗಿದ್ರು ಸ್ನಾನ ಮಾಡ್ತೀನಲ್ಲ, ನೀರು ಕಾಯ್ತಾ ಇದೆ, ಸ್ನಾನ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಇವಾಗ ನೈಟ್ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಫಿ ಕಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನೈಟ್ ಅಡುಗೆಗೆ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಕಾಫಿ ಕಾಸ್ತೀನಿ. ಕಾಫಿ ಕಾಸ್ಬಿಟ್ಟು ಏನು ಅಡುಗೆಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಕಡಲೆಕಾಳು ನೆನೆ ಹಾಕಿದ್ದೆ. ಸ್ವಲ್ಪ ಇವಿದ್ದಾವೆ, ಕರ್ಮೀನು ಅಂದರೆ ಒಣಮೀನಿದ್ದಾವೆ. ಅದ್ರದ್ದು ಸಾಂಬಾರು ಮಾಡಿಬಿಟ್ಟು ಬೆಳಗ್ಗೆ ಪಲಾವ್ ಇದೆ, ಮುದ್ದೆ ಮಾಡ್ತೀನಿ. ಬನ್ನಿ ಇವಾಗ ಕಾಫಿ ಕಾಸ್ತೀನಿ. ಫ್ರೆಂಡ್ಸ್, ಕಾಫಿ ರೆಡಿ ಆಯಿತು, ಬನ್ನಿ ಕಾಫಿ ಕುಡಿಯೋಣ. ಈಗ ಟೈಮಲ್ಲಿ ಎಷ್ಟು 6:45 ಕಾಫಿ ಕುಡಿತಾ ಇದ್ದೀನಿ. ನಂದು ಬೇಗನೆ ಕಾಫಿ ಆಗಿಬಿಡೋದು. ಟೀ ಕಾಸ್ಕೊಂಡಿದ್ದೀನಿ. ಏನು ಅಂತಂದರೆ ಇವತ್ತು ಲೇಟಾಗಿ ಹೋಗ್ಬಿಡ್ತಲ್ಲ ಕೆಲಸಗಳೆಲ್ಲ, ಅದಕ್ಕೋಸ್ಕರ ಇವಾಗ ಕಾಸ್ಕೊಂಡಿದ್ದೀನಿ. ಮಗನೂ ತೊಳೆದಿಲ್ಲ, ಹಂಗೇ ಇದ್ದೀನಿ. ಇವತ್ತು ನೀರು ಕಾಯ್ತಾ ಇದ್ದಾವೆ. ಈಗ ಫಸ್ಟು ಕಾಫಿ ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನೀರು ಕಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಸುಡ್ತೈತೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ. ಫ್ರೆಂಡ್ಸ್ ನೋಡಿ, ಕರ್ಮೀನು ಸಾರು ಮಾಡೋದಕ್ಕೆ ಕರ್ಮೀನು ಅಂತ ಅಂತೀವಿ ನಾವು, ಒಣಮೀನು ಅಂತಲೂ ಅಂತೀವಿ ನೋಡಿ. ಇಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಇವಾಗ ಇವನ್ನ ಬಿಸಿ ಮಾಡ್ತೀನಿ. ಸ್ವಲ್ಪ ಇವನ್ನ ಬಿಸಿ ಮಾಡಬೇಕು. ಫ್ರೆಂಡ್ಸ್, ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ತಪ್ಪಲಿಗೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ನೆನೆಸಿಟ್ಟಿರೋ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಅವರೆಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಮನೇಲಿ ಅವರೆಕಾಳು ಇರಲಿಲ್ಲ, ಒಣ ಅವರೆಕಾಳು ಇರ್ತಾವಲ್ಲ, ಆ ಒಣಗಿರೋ ಅವರೆಕಾಳು, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಅವರೆಕಾಳು ಇದ್ದಿದ್ದ ಕಾರಣ ನಾನು ಕಡಲೆಕಾಳನ್ನ ನೆನೆ ಹಾಕ್ಬಿಟ್ಟು ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಟಿದ್ದೆ, ನಾನು ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮಸಾಲೆಗೆ ಏನಿಲ್ಲ, ನಾವು ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಇಟ್ಕೊಳ್ತೀವಿ ಅದೇ ರೀತಿ, ನಾವು ಮೀನಿನ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಇಟ್ಕೊಳ್ತೀವಿ ಅದೇ ರೀತಿ. ಅದೇ ಹುಣಸೆ ಹಣ್ಣು ಸಪ್ರೇಟಾಗಿ ನೆನೆ ಹಾಕಿರ್ತೀನಿ, ಹುಣಸೆ ಹುಳಿ ಬಿಡೋದಕ್ಕೆ. ಫ್ರೆಂಡ್ಸ್, ಏನು ಅಂತ ಅಂದರೆ ಸಾಂಬಾರು ರೆಡಿ ಆಯಿತು. ಕರ್ಮೀನಿನ ಸಾಂಬಾರು. ನೆಕ್ಸ್ಟ್ ಈಗ ಮುದ್ದೆ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನೋಡಿ, ಇದನ್ನು ನಮ್ಮ ಯಜಮಾನ್ರು ತೊಗೊಂಬಂದಿದ್ರು. ಇದನ್ನು ದೋಸೆ ತವ ಅಂದರೆ ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಡ್ಬೋದಾ ಅಥವಾ ಗೊತ್ತಿಲ್ಲ ನನಗೆ. ಒಂದೊಂದು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಇದು ಡೈರೆಕ್ಟಾಗಿ ಒಲೆ ಮೇಲೆ ಇಡಿದ್ರೆ ಸಿಡ್ದೋಗುತ್ತೆ ಅಂತ ತೋರಿಸ್ತಾ ಇದ್ರು. ಇದು ಹೇಗೆ ಪಳಗ್ಸೋದು ಅಂತ ಗೊತ್ತಿಲ್ಲ. ಈ ಅನ್ನದ ಗಂಜಿನ ಅಥವಾ ಎಣ್ಣೆನ ಹಾಕ್ಬಿಟ್ಟು ಪಳಗಿಸ್ಬೇಕು ಅಂತ ಅಂತಾರೆ. ನನಗೆ ಗೊತ್ತಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಯಾಕೋ
ಯಾಕೋ ಕೆಂದ ಕೆಂದ ಏನಾದ್ರು ಕಾಣಿಸ್ಕತ್ತು ಅಂದರೆ ಹಂಗೇನೆ ಬೊಗಳ್ತಾ ಇರ್ತೇನೆ. ಟೈಮ್ ಬಂದು 8:30 ಆಗೈತೆ ಫ್ರೆಂಡ್ಸ್. ಅದು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡ್ಬೋದಾ ಅಥವಾ ಏನಾದ್ರು ಪಳಗಿಸ್ಬೇಕಂತ ಗೊತ್ತಿಲ್ಲ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ನೋಡೋಣ, ಎಣ್ಣೆ ಹಚ್ಬಿಟ್ಟು ಒಂದು 2-3 ದಿನ ಎಣ್ಣೆ ಹಚ್ಬಿಟ್ಟು ಇಡಬೇಕಾ ಅಥವಾ ನೀರೊಳಗೆ ನೆನೆ ಹಾಕ್ಬೇಕಾ ಏನು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾ ಅಥವಾ ಏನಾದ್ರು ಪಳಗಿಸ್ಬಿಟ್ಟು ಯೂಸ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ಅವನು ಬೊಗಳುತ್ತಾನೆ ಇದ್ದಾನೆ. ನಮ್ಮ ಸಿದ್ಧಿ ಬಂದಿದ್ದಾಳೆ ಅನಿಸುತ್ತೆ ಆಚೆ ಕಡೆ, ಅದಕ್ಕೆ ಬೊಗಳುತ್ತಾನೆ ಇದ್ದಾನೆ. ಸಾಂಬಾರು ಇಲ್ಲಿ ರೆಡಿಯಾಗಿದೆ. ನೆಕ್ಸ್ಟು ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ನಮ್ಮ ಮನೆಯವ್ರು ಇನ್ನೇನು ಟೈಮ್ ಆಯಿತು, ಬರ್ತಾರೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಮುದ್ದೆ ಎಲ್ಲ ಮಾಡಾದ್ಮೇಲೆ ಸಾಂಬಾರು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕರಿಮೀನಿನ ಸಾಂಬಾರು ರೆಡಿ. ಈಗ ಈ ಕಡೆ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆನ ರೆಡಿ ಮಾಡಿಬಿಟ್ಟು, ಮುದ್ದೆ ರೆಡಿ ಮಾಡೋ ಅಷ್ಟರೊಳಗೆ ಯಜಮಾನ್ರು ಬರ್ತಾರೆ. ನಂದೆಲ್ಲ ಅಡುಗೆ ಮುಗೀತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದು ದೇವರಿಗೆ ಕೈಕಾಲು ಮುಖ ತೊಳ್ಕೊಂಬಂದು ದೇವರಿಗೆ ಗಂಧದ ಕಡ್ಡಿನ ಬೆಳಗ್ತಾ ಇದ್ದಾರೆ. ಏನೇ ಅದು ಇಲ್ಲ ತೋರಿಸ್ದೆ ಇಲ್ಲಿ, ಅಲ್ಲಿ ಏನಾರು ತಿಂದಲ್ಲಿ ಬಿಟ್ಬಿಟ್ಟು ಹೋದ್ರೆ ನಿನಗೆ ಸಿದ್ಧಿ ಎಂತ ಬಿಡ್ತೀನಿ ಗೊತ್ತಾ, ನೀಟಾಗಿ ತಿನ್ಕೊಂಬಿಟ್ಟು ಹೋಗ್ಬೇಕು. ತಿನ್ನು ನೋಡ್ಬೇಡ. ಕಸ ಗುಡಿಸ್ಕೊಂಬರೋ ಅಷ್ಟ್ರಲ್ಲಿ ತಿನ್ಬಿಟ್ಟು ಹೋಗ್ಬಾ.